ಕಾಂಗ್ರೆಸ್ ಸರ್ಕಾರ ಜನರ ಜೊತೆ ಇನ್ನು ಚೆಲ್ಲಾಟ ಆಡ್ತಾ ಇದೆ. ಯಾವ ಯೋಜನೆಗಳು ಕೂಡ ಹೆಣ್ಮಕ್ಳಿಗೆ ಉಪಯೋಗ ಆಗಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅಲ್ವಾ, ಎಲ್ಲೋಗಿದ್ದೀರಾ ನೀವು? ಎಲ್ಲಿದ್ದೀರಾ ನೀವು? ಯಾಕೆ ಸದ್ ಮಾಡ್ತಾ ಇಲ್ಲ? ಯಾಕೆ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತೀರಾ ನೀವು? ಇವರು ಸರ್ಕಾರ ನಡೆಸಲಿಕ್ಕೆ ಅರ್ಹರಲ್ಲ. ನಾನು ಹೇಳಕ್ ಬಯಸ್ತೇನೆ, ಕಾಂಗ್ರೆಸ್ ಸರ್ಕಾರ ಜನರ ಜೊತೆ ಇನ್ನು ಚೆಲ್ಲಾಟ ಆಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾವ ಯೋಜನೆಗಳನ್ನ ಇವರು ತಂದರು, ಆ್ಯಕ್ಚುಲಿ ಅದನ್ನು ಆಯಿತು ಕೊಟ್ರಲ್ವಾ, ಕಂಟಿನ್ಯೂ ಮಾಡಬೇಕು. ಈಗ ಯಾವ ಯೋಜನೆ ಎಷ್ಟು ಜನಕ್ಕೆ ತಲುಪಿದೆ? ಇವರು ಯಾರು ಯಾಕೆ ಅವರು ಸಚಿವರಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸದ್ಯ ಇಲ್ಲ, ಯಾಕೆ ಸೌಂಡ್ ಮಾಡ್ತಾ ಇಲ್ಲ? ಅವರು ಸ್ಟಾರ್ಟಿಂಗ್ ಎಲ್ಲ ಬಂದು ಆರ್ಭಟಿಸಿದ್ರಲ್ಲ, ಎಷ್ಟು ಜನಕ್ಕೆ ತಲುಪಿದೆ? ಈ ಬಸ್ಸಲ್ಲಿ ಅಷ್ಟೊಂದು ಜನ ಹೆಣ್ಮಕ್ಳು ಗಲಾಟೆ ಮಾಡಿಕೊಂಡು ಅಷ್ಟೆಲ್ಲ ಮಾಡಿದ್ರಲ್ಲ, ಇದೆಲ್ಲ ಯಾರಿಗೆ ಸಮರ್ಪಣೆ ಆಗಿದೆ? ಎಷ್ಟು ಜನಕ್ಕೆ ಈ ಯೋಜನೆಗಳು ತಲುಪಿದೆ? ನಾವಂತೂ ಹೇಳ್ತೇವೆ, ಒಂದಕ್ಕೂ ಕೂಡ ನಾವು ಹೋಗಿ ಅಪ್ಲಿಕೇಶನ್ ಹಾಕಲಿಲ್ಲ. ಯಾಕೆಂದರೆ ಅಲ್ಲಿ ಜನ ನೋಡಿದ್ರೆ ನಮಗೆ ಭಯ ಆಗ್ತಾಯಿದೆ. ಅಲ್ಲಲ್ಲೇ ಜನ ಕಚ್ಚಾಡ್ಕೊತಾ ಇದ್ದಾರೆ, ಅಲ್ಲಲ್ಲೇ ಜನ ಮತ್ತು ಅವರವರೇ ಕಾಂಪಿಟೇಷನ್ಗಳಾಗ್ತಾಯಿದೆ. ಅಲ್ಲಿ ನೋಡಿದ್ರೆ ಹೋಗಿ ಜನ ನಿಂತ್ಕೊಂಡ್ರೆ ಲೈನಲ್ಲಿ, ಬಿಸಿಲಲ್ಲಿ, ನೆರಳಲ್ಲಿ, ಅದೊಂದು ಸರ್ಟಿಫಿಕೇಟ್ ಇಲ್ಲ, ಇದೊಂದು ಸರ್ಟಿಫಿಕೇಟ್ ಇಲ್ಲ, ಅದಿಲ್ಲ ಇದಿಲ್ಲ, ಎಷ್ಟು ಅಲ್ಲಿಸ್ತಾರೆ ಜನಗಳನ್ನು. ಯಾಕೆ ಜನಗಳ ಜೊತೆ ಇಷ್ಟು ಚೆಲ್ಲಾಟ ಆಡ್ತಾ ಇದ್ದಾರೆ? ಇವರು ಸರ್ಕಾರ ನಡೆಸಲಿಕ್ಕೆ ಅರ್ಹರಲ್ಲ. ಈ ಕೂಡಲೇ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಟ್ಟು ಮನೇಲಿರಲಿ ಅಂತ ಹೇಳ್ತೇನೆ. ಯಾಕೆ ಅಂದರೆ ಅವ್ರಿಗೆ ಇವೆಲ್ಲನೂ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಆ ಶಕ್ತಿ ಇಲ್ಲ ಅಂದಮೇಲೆ ಇವ್ರಿಗೆ ಆ ಸಚಿವ ಸ್ಥಾನ ಯಾಕೆ ಬೇಕು ಅನ್ನೋದು ನನ್ನ ಒಂದು ಪ್ರಶ್ನೆ. ಯಾವ ಯೋಜನೆಗಳು ಕೂಡ ಹೆಣ್ಮಕ್ಳಿಗೆ ಉಪಯೋಗ ಆಗಿಲ್ಲ. ನೀವು ಮಾಡಿದ್ರಲ್ವ, ಅಟ್ಲೀಸ್ಟ್ ಆ 2,000 ರೂಪಾಯಿ ಯೋಜನೆನ ಕೊಟ್ಟಿದ್ರೆ ಎಷ್ಟೋ ತಾಯಂದಿರಿಗೆ ಎಲ್ಪ್ ಆಗ್ತಾಯಿತ್ತು. ನೀವು ಯಾಕೆ ಅದನ್ನು, ಎಷ್ಟು ಹೆಣ್ಮಕ್ಳಿಗೆ ಬಂದಿಲ್ಲ? ಇವತ್ತೆಲ್ಲ ಬೀದಿಲಿ ಬಂದಿದ್ದಾರೆ. ನಾವು ಎಷ್ಟು ಸಲ ಅಲ್ಲೋಗಿ ಅಂದರೆ ಅಲ್ಲೋಗಿ ಅಂತಾರೆ ಮೇಡಮ್, ಇಲ್ಲಿ ಬಂದರೆ ಈ ಅಪ್ಲಿಕೇಶನ್ ಇಲ್ಲ, ಆ ಅಪ್ಲಿಕೇಶನ್ಗೆ ಹೋಗಿ ಅಂತಾರೆ. ಯಾಕೆ ಈ ಅಲ್ದಾಟಗಳು? ನೀವೇನು ಇಲ್ಲ, ಒಂದು ಫೋನ್ ನಂಬರ್ ಹೊಡೆದ್ರೆ ಎಲ್ಲಿ ಬಂದಿದೆ ತೋರಿಸಿ. ಎಷ್ಟು ಜನ ಹೆಣ್ಮಕ್ಳು ಬೀದಿಲಿ ರೋಡಲ್ಲಿ ಅಲ್ದಾಡಿಲ್ಲ? ಇವೆಲ್ಲ ನೀವು ಮಾಡ್ತಾ ಇದ್ದೀರಾ, ನಿಮ್ಗೆ ಕಾಣಿಸ್ತಾ ಇಲ್ವಾ? ಎಲ್ಲೋಗಿದ್ದೀರಾ ನೀವು? ಎಲ್ಲಿದ್ದೀರಾ ನೀವು? ಯಾಕೆ ಸದ್ ಮಾಡ್ತಾ ಇಲ್ಲ? ಸ್ಟಾರ್ಟಿಂಗೆಲ್ಲ ಬಂದು ಆರ್ಭಟಿಸಿದ್ರೆ ಇವಾಗ ಎಲ್ಲಿದ್ದೀರಾ ನೀವು? ಬನ್ನಿ, ಹೆಣ್ಮಕ್ಳಿಗೆ ಉತ್ತರ ಕೊಡಿ. ನೀವು ಶಕ್ತಿ ಯೋಜನೆ ಮಾಡಿದ್ರಿ, ಏನು ಬೇಡದೆ ನಿಮ್ಗೆ ಯಾರು ಕೇಳಿದ್ರಿ ಯೋಜನೆಗಳನ್ನ? ನಿಮ್ಮ ಜನಗಳನ್ನ ಉಚಿತವಾಗಿ ಅಷ್ಟು ಇದ್ದಿದ್ರೆ ಅಂತ ಹ್ಯಾಂಡಿಕ್ಯಾಪ್ಟ್ಗಳಿಗೆ ನೀವು ಕೊಡ್ಬೋದಾಗಿತ್ತು. ಹ್ಯಾಂಡಿಕ್ಯಾಪ್ಟ್ಗಳಿಗೆ ಬಸ್ಸಲ್ಲಿ ಫ್ರೀ ಕೊಡ್ಬೋದಾಗಿತ್ತು, ಅಥವಾ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಗೃಹಲಕ್ಷ್ಮಿ ಯೋಜನೆಗಳನ್ನ ಕೊಡ್ಬೋದಾಗಿತ್ತು. ಅದೊಂಥರ ಉಪಯೋಗ. ಇದೆಲ್ಲ ಬೇಡ, ಅದು ಬೇಡ. ಅಂದರೆ ಮೆಡಿಕಲ್ ಹೆಣ್ಮಕ್ಳಿಗೆ, ಎಷ್ಟೋ ಹೆಣ್ಮಕ್ಳಿಗೆ ವೈಯಕ್ತಿಕ ಸಮಸ್ಯೆಗಳಿದೆ. ಅಂಥ ಸಮಸ್ಯೆಗಳಿಗೆ ನೀವು ಸರ್ಕಾರದ ಯೋಜನೆಗಳನ್ನ ಕೊಡ್ಬೋದಾಗಿತ್ತು. ನೀವು ಮಾಡಿರೋದೇ ಬರೀ ಅಚಾನಕ್ ಕೆಲಸಗಳು. ಅದರಲ್ಲೂ ಮತ್ತು ಇದನ್ನೆಲ್ಲ ನೀವು ಪೂರೈಸಿಲ್ಲ. ನೀವು ಸರ್ಕಾರ ನಡೆಸಲಿಕ್ಕೆ ಅರ್ಹರಲ್ಲ. ದಯಮಾಡಿ ಈ ಕೂಡಲೇ ನಾನು ಹೇಳೋದಾದರೆ ರಾಜೀನಾಮೆ ಕೊಡಿ ಅಂತಲೇ ನಾನು ಹೇಳಿ. ಈಗ ನಾನು ಆ್ಯಕ್ಚುಲಿ ಯಾರನ್ನ ಹಿಂಗೆ ಜನ ಮಾತಾಡಿಸ್ತಾ ಇದ್ದೆ ಮೊನ್ನೆ. ಆ್ಯಕ್ಚುಲಿ ನಮ್ಮ ಗಾಂಧಿನಗರದಲ್ಲಿ ಮಾತಾಡಿಸ್ಬೇಕಾದ್ರೆ ಅವರಿಗೆ ಪಾಪ ಒಂದು ತಿಂಗಳು ಬಂದಿದೆ ಅಂತೆ, 3 ತಿಂಗಳು ಒಟ್ಟಿಗೆ ಬರುತ್ತೆ ಅಂತ ಹೇಳಿ ಕಾಯಿಸಿ ಪಾಪ ಆ ಅಮ್ಮ ಏನಕ್ಕೋ ಪಾಪ ಕಡು ಬಡವರು ಅವ್ರೇನೋ ಬರುತ್ತೆ ಅನ್ನೋ ಆಸೆ ಇಟ್ಕೊಂಡು ಏನೋ ಅವರೊಂದು ಕಮಿಟ್ಮೆಂಟ್ ಮಾಡಿಕೊಂಡು ಎಷ್ಟು ಅಲಿತಾ ಇದ್ದಾರೆ ಅಂದರೆ ಅವತ್ತು ನನ್ನ ಹತ್ರ ಕಣ್ಣೀರು ಹಾಕ್ಕೊಂಡಿದ್ದಾರೆ ಅವರು. ಈ ಥರ ನಿಮಗೆಲ್ಲ ಇವೆಲ್ಲ ಶಾಪಗಳಲ್ವಾ? ಯಾಕೆ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತೀರಾ ನೀವು? ಯಾಕೆ ಈ ಆಟಗಳೆಲ್ಲ ಯಾಕೆ ಆಡಬೇಕು ನೀವು? 3 ತಿಂಗಳಿಂದ ಎಲ್ಲಿ ಬಂತು? ದೀಪಾವಳಿ ಆಯಿತು, ಇನ್ನೇನು ಸಂಕ್ರಾಂತಿ ಬರ್ತಾ ಇದೆ. ಸಂಕ್ರಾಂತಿ ಬಂದರೂ ಕೂಡ ನಿಮ್ಮ ಸದ್ದಿಲ್ಲ ಅಂದಮೇಲೆ ನೀವು ಯೋಜನೆಗಳು ಮಾಡಲಿಕ್ಕೆ ಅರ್ಹರಲ್ಲ. ನೀವು ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಂತ ನಾನು ಈ ಮೂಲಕ, ಮೀಡಿಯಾ ಮೂಲಕ, ತಮ್ಮ ಮೂಲಕ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೆ. ಇವರು ಕರೆಕ್ಟಾಗಿ ಅದನ್ನು ತಲುಪಿಸಿದ್ರೆ ಖಂಡಿತ ಹೆಣ್ಮಕ್ಳಿಗೆ ಅದೊಂದು ಅನುಕೂಲ ಆಗ್ತಾಯಿತ್ತು. ಯಾಕೆಂದರೆ ಎಷ್ಟೋ ಜನ ಕಡು ಬಡವರಿದ್ದಾರೆ, ಎಲ್ಲೋ ಒಂದು ದೇವಸ್ಥಾನನ ಏನೋ ನೋಡ್ಲಿಕ್ಕಾಗದೇ ಇರೋ ಕಡೆ ಅವರು ನೋಡುವಂಥ ಒಂದು ಅವಕಾಶ ಮಾಡಿದ್ರೆ ಆಯಿತು, ಒಳ್ಳೇದಾಯಿತು. ನೀವು ಪೂರೈಸಿದ್ರೆ ಅದನ್ನು ನೀವು ಪೂರೈಸಿಕ್ಕೆ ಆಗ್ತಾಯಿಲ್ಲ ನಿಮ್ಮ ಕೈಲಿ. ನೀವು ಸರ್ಕಾರದಲ್ಲಿ ನಿಮಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಡಲಿಕ್ಕೇ ನಿಮ್ಮ ಹತ್ರ ಹಣ ಇಲ್ಲ ಅನ್ನೋ ಕಾರಣ ಎಲ್ಲಿಂದ ತರ್ತೀರಾ ನೀವು? ಯಾಕೆ ಈ ಥರ ಸುಳ್ಳು ಭರವಸೆನ ಜನಕ್ಕೆ ಕೊಟ್ಟು ಜನರ ಮತಗಳನ್ನ ನೀವು ಗಳಿಸ್ಕೊಂಡಿದ್ದೀರಾ? ಈ ಸುಳ್ಳು ಭರವಸೆಯಲ್ಲಿ ಸರ್ಕಾರ ನಡೆಸ್ತಾ ಇದ್ದೀರಾ ನೀವು. ಎಷ್ಟು ದಿನ ನಡೆಯುತ್ತೆ ಈ ಸರ್ಕಾರ? ಎಷ್ಟು ದಿನ ನಡೆಯುತ್ತೆ? ನೀವು 5 ಯೋಜನೆಗಳನ್ನ ಕೊಟ್ಟಿದ್ದೀರಲ್ಲ, 5 ಯೋಜನೆಗಳಲ್ಲಿ 4 ಯೋಜನೆಗಳು ಮಾತ್ರ ನೀವು ಕೊಟ್ಟರೆ. ಇನ್ನೂ ಒಂದು ಯೋಜನೆ ಯುವಕರಿಗೆ ನೀವೆಲ್ಲ ಅಷ್ಟು ಆಸೆ ತುಂಬಿಸಿ, ನಮ್ಮ ಯುವಕರು ಹಂಗೆ ಮಾಡಿ, ನಮಗೆ ಯುವಕರು ಇದು ಬೇಕಾಗಿಲ್ಲ, ಎಷ್ಟು ಪಾಪ ಆಸೆಗಳು ಇಟ್ಕೊಂಡಿದ್ರು ಆ ಮಕ್ಕಳೆಲ್ಲ. ನೀವೇನು ಮಾಡಿದ್ರಿ? ಯುವಕರು ನಿಮ್ಗೆ ಯಾಕೆ ಓಟ್ ಹಾಕಬೇಕಾಗಿತ್ತು? ಯಾಕೆ ಓಟ್ ಹಾಕಿದ್ರು? ನೀವು ಈ ಥರ ಸುಳ್ಳು ಹೇಳಿ ಉದ್ದುದ್ದಕ್ಕೂ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ನೀವು ಮತಗಳನ್ನ ತೊಗೊಂಡ್ರಿ. ಬರೀ ವೋಟ್ ಬ್ಯಾಂಕ್ಗೋಸ್ಕರ ನೀವು ಈ ಥರ ಯುವ ನಿಧಿಗಳನ್ನ ಆ ನಿಧಿ ಈ ನಿಧಿ ಅಂತೆಲ್ಲ ಕೊಟ್ಬಿಟ್ಟು ಮಾಡಿದ್ರಿ. ನಿಮ್ಮ ಯುವ ನಿಧಿಗಳು ಬೇರೆ ರಾಜ್ಯಗಳಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅಂತ ಈಗ ಜನಕ್ಕೆ ಅರಿವಾಗಿದೆ. ನಿಮ್ಗೆ ಈಗ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅವ್ರ ಮತ ಹಾಕದೇ ನಿಮಗೆ ಯಾವುದು ಏನು ಇಲ್ಲಿ ಇಷ್ಟು ಕೊಟ್ಟೆ ಇಲ್ಲಿ ಪೂರೈಸೋಕ್ಕಾಗಲಿಲ್ಲ, ನಮಗೆಲ್ಲ ಏನು ಕೊಡ್ತೀರಾ ಅಂತೇಳಿ ಬೇರೆ ರಾಜ್ಯಗಳಲ್ಲಿ ನಿಮಗೆ ತೋರಿಸಿದ್ದಾರೆ. ಅದನ್ನು ನೀವು ಇನ್ನೂ ಅರ್ಥಕೊಂಡಿಲ್ಲ. ಈ ಸರ್ಕಾರ ನಿಜವಾಗ್ಲೂ ನಡೆಸೋಕ್ಕೆ ಅರ್ಹ ಅಲ್ಲ. ದಯಮಾಡಿ ಈ ಮೂಲಕ ರಾಜೀನಾಮೆ ಕೊಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಇರಲಿ ಅನ್ನೋದು ಒಂದು ನನ್ನ